ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೊಬೈಲ್ ಅಸೋಸಿಯೇಷನ್ನ 2024-25 ನೂತನ ಸಮಿತಿಯ ಪದಗ್ರಹಣ ಕಾರ್ಯಕ್ರಮವು ಉಡುಪಿಯಲ್ಲಿ ನಡೆಯಿತು. ಉಡುಪಿ ನಗರದ ಎಸ್ಎನ್ಟಿಯ ಮಣಿಪಾಲ್ ಇನ್ ಹೋಟೆಲ್ನಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಲ್ ಇಂಡಿಯಾ ಮೊಬೈಲ್ ರಿಟೇಲ್ ಅಸೋಸಿಯೇಷನ್ನ ಕರ್ನಾಟಕದ ಅಧ್ಯಕ್ಷರಾದ ರವಿಕುಮಾರ್ ಆಗಮಿಸಿ ಮಾತನಾಡಿ, ಸವಾಲುಗಳನ್ನು ಎದುರಿಸಿ ಮುಂದೆ ಬರಬೇಕು. ಇ ಕಾಮರ್ಸ್ ಮತ್ತು ಆನ್ಲೈನ್ ಕಾಂಪಿಟಿಷನ್ ದರದಲ್ಲಿ ಆಗುತ್ತಿರುವ ಏರಿಳಿತದಿಂದ ಈಗಿನ ದಿನಗಳಲ್ಲಿ ವ್ಯಾಪಾರಿಗಳಿಗೆ ಆಗುತ್ತಿರುವ ನಷ್ಟದ ಕುರಿತಾಗಿ ಚರ್ಚಿಸಿದರು. ಕಠಿಣ ಪರಿಶ್ರಮದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಹಾಗಾದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿದೆ ಎಂದರು. ಇದರಲ್ಲಿ ಒಂದನೆಯದಾಗಿ ಮೊಬೈಲ್ ರಿಟೈಲರ್ ಸದಸ್ಯರಿಗಾಗಿ ಪ್ರತಿ ವರ್ಷ ನಡೆಯುವಂಥ ಲಕ್ಕಿ ಕೂಪನ್ ಡ್ರಾ ಪ್ರೋಗ್ರಾಮ್ ಅನ್ನು ಒಂದು ಉತ್ತಮ ರೀತಿಯಲ್ಲಿ ನಾವು ಮಾಡಲು ಬಯಸಿದ್ದೇವೆ. ಅದೇ ರೀತಿಯಲ್ಲಿ ನಾವು ಸದಸ್ಯರಿಗೋಸ್ಕರ ಡೀಲರ್ ಮೋಟಿವೇಶನ್ ಟೂರನ್ನು ಮಾಡಲು ಬಯಸಿದ್ದೇವೆ. ಹಾಗೆಯೇ ಸಾರ್ವಜನಿಕ ಸೇವೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ಅಸೋಸಿಯೇಷನ್ ವತಿಯಿಂದ ವೆಲ್ಕಮ್ ಮಾಡುವ ಒಂದು ಉದ್ದೇಶ ಕೂಡ ಇದೆ. ನಮ್ಮ ವರ್ಷ ಪ್ರತಿ ನಡೆಯುವಂಥ ಸ್ಪೋರ್ಟ್ಸ್ ಮೀಟ್ ಕೂಡ ತುಂಬ ಅದ್ದೂರಿಯಾಗಿ ಮಾಡಬೇಕೆಂದು ನಾವು ಬಯಸಿದ್ದೇವೆ. ಹಾಗೆಯೇ ಮೊಬೈಲ್ ಅಸೋಸಿಯೇಷನನ್ನು ತಾಲೂಕು ವತಿಯಿಂದ ಲೀಡರ್, ಸೆಕ್ರೆಟರಿ, ಟ್ರೆಜರರ್ ಮಾಡಲು ಪ್ಲ್ಯಾನಿಂಗ್ ನಡೆಯುತ್ತಿದೆ. ಸಮಯದ ಅಭಾವದಿಂದ ಅದು ಮಾಡಲು ಸಾಧ್ಯವಾಗಿಲ್ಲ. ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡಲು ಪ್ರಯತ್ನವನ್ನು ಮಾಡಲಾಗುವುದು. ಕೋಸ್ಟಲ್ ಇನ್ಸ್ಪೆಕ್ಟರ್ ಪ್ರಮೋದ್ ಅವರು ಮಾತನಾಡಿ, ಸಂಘಟನೆಗಳಲ್ಲಿ ಒಗ್ಗಟ್ಟು ಬಹಳ ಪ್ರಾಮುಖ್ಯತೆ ಎಂದ ಅವರು, ಯಶಸ್ಸಿನತ್ತ ಮುನ್ನುಗ್ಗಲು ಗುರಿ ಇರಬೇಕು. ಸಂಘದ ಸದಸ್ಯರೆಲ್ಲರ ಪರಿಶ್ರಮದಿಂದ ಉತ್ತಮ ಸಂಸ್ಥೆಗಳು ಬೆಳೆಯಲು ಸಾಧ್ಯ. ಮೊಬೈಲ್ ಅಸೋಸಿಯೇಷನ್ ಟೀಮ್ ಉತ್ತಮವಾಗಿ ಮೂಡಿಬರಲಿ ಎಂದು ಹಾರೈಸಿದರು. ಒಬ್ಬರಿಗೆ ನಾವು ಮೊಬೈಲ್ ಇದ್ದು ನೋಕಿಯಾ ಇದರದ್ದೆಲ್ಲ ಕನೆಕ್ಟಿಂಗ್ ಪೀಪಲ್ ಅಂತ ಒಂದು ಸ್ಲೋಗನನ್ನು ನೋಡಿದ್ದೇವೆ. ಸೊ ಖಂಡಿತವಾಗಿಯೂ ಹೌದು, ಒಂದು ಕಡೆಯಲ್ಲಿ ಕನೆಕ್ಟಿಂಗ್ ಪೀಪಲ್, ಒಂದು ಕಡೆಯಲ್ಲಿ ಸ್ವಲ್ಪ ದೂರವಾದ ಆಗುವಂಥದ್ದು. ಅಂದರೆ ಎಲ್ಲವೂ ಮೊಬೈಲ್, ಅಂದರೆ ಆ ಮೇಲೆ ಒಬ್ಬ ರೂಮಲ್ಲಿ ಇದ್ದರೆ ಕೆಳಗಡೆ ಅವನ ಹತ್ರ ಮಾತಾಡಬೇಕಾದ್ರೆ ಮೊಬೈಲಲ್ಲಿ ಮಾತಾಡಬೇಕು. ಸೊ ಈ ರೀತಿ ಎಲ್ಲದರಲ್ಲಿ ಫೋಟೋಗ್ರಫಿ ಇರ್ಬೋದು. ನಾವೆಲ್ಲ ಭಾಳ ಒಂದು 10-20 ವರ್ಷ ಹಿಂದೆ ಒಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ಟೋಕನ್ ಕೊಡಬೇಕಿತ್ತು, ನಮಗೆ ಹಣ ಕ್ಯಾಶ್ ಮಾಡಬೇಕಾದ್ರೆ. ಈಗ ಹಾಗಿಲ್ಲ, ಈಗ ಆನ್ಲೈನ್ ಮುಖೇನ ಇಮಿಡಿಯೇಟ್ ಟ್ರಾನ್ಸಾಕ್ಷನ್ಸ್, ಡಿಜಿಟಲೈಸೇಷನ್ ಆದದ್ರಿಂದ ಇಮಿಡಿಯೇಟ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಮುಂದಿನ 2024-25 ಸಾಲಿನ ಅಧ್ಯಕ್ಷರಾಗಿ ರಾಜೇಶ್ ಮಾಫಿಯಾನ್, ಉಪಾಧ್ಯಕ್ಷರಾಗಿ ಇಮ್ತಿಯಾಜ್, ಕಾರ್ಯದರ್ಶಿಯಾಗಿ ಪ್ರೀತಮ್, ಜೊತೆ ಕಾರ್ಯದರ್ಶಿಯಾಗಿ ಹರಿಯಂತ್ ಜೈನ್, ಕೋಶಾಧಿಕಾರಿಯಾಗಿ ಇಮ್ರಾನ್ ಹಾಗೂ ಮಾರ್ಗದರ್ಶಕರಾಗಿ ಗುರುದತ್ ಕಾಮತ್ ಅವರನ್ನು ನೇಮಕ ಮಾಡಲಾಯಿತು. ಇದೇ ವೇಳೆ ಕಲಿಕೆ, ಅಥ್ಲೆಟಿಕ್, ಸ್ಪೋರ್ಟ್ಸ್ಗಳಲ್ಲಿ ಸಾಧನೆ ಮಾಡಿದಂತಹ ಅಸೋಸಿಯೇಷನ್ನ ಸದಸ್ಯರ ಮಕ್ಕಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಗೌರವ ಅಧ್ಯಕ್ಷರಾದ ಮುನೀರ್ ಅವರ ಅನುಪಸ್ಥಿತಿಯಲ್ಲಿ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ಸರಳಾಯ, ಕಾರ್ಯದರ್ಶಿ ಹರಿಯಂತ್ ಜೈನ್, ಕೋಶಾಧಿಕಾರಿ ಸಲೀಂ ಉಪಸ್ಥಿತರಿದ್ದು ಅವರನ್ನು ಕೂಡ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಮೊಬೈಲ್ ವಿತರಕರು ಭಾಗವಹಿಸಿದ್ರು. ಉಮೇಶ್ ಕುಮಾರ್ ಸ್ವಾಗತ ಹಾಗೂ ವಂದನಾ ಕಾರ್ಯಕ್ರಮ, ವಿಜೇತ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.